ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಂಬ ಬೇಸರವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಏನು ತಿಂಗಳು ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಎಷ್ಟು ಕಂತುಗಳ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಒಟ್ಟು 15 ಕಂತುಗಳ ಹಣವನ್ನು ಹಾಕಿದ್ದಾರೆ, ಅಂದರೆ 30,000 ರೂಪಾಯಿ ಹಣವನ್ನು ಹಾಕಿದ್ದಾರೆ. ಸೊ ಮೊದಲಿನಿಂದಲೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಟೈಮ್ ಟು ಟೈಮ್ ಹಾಕಿಲ್ಲ. ಸೊ ಎಲೆಕ್ಷನ್ ಇದ್ದಾಗ ಮಾತ್ರ 2 ಕಂತುಗಳ ಹಣವನ್ನು ಒಟ್ಟಾಗಿ ಹಾಕಿದ್ರು. ನಂತರ ಏನು ತಿಂಗಳು 2,000 ರೂಪಾಯಿ ಹಣ ಬರಬೇಕಾಗಿತ್ತು, ಅದು ಕರೆಕ್ಟಾಗಿ ಬರ್ತಾ ಇಲ್ಲ. ತುಂಬ ಜನ ಮಹಿಳೆಯರು ಅವರ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಮಾತ್ರೆಗಳು ತರೋದಾಗಿರ್ಬೋದು, ಯಾವುದೋ ಒಂದಕ್ಕೆ ಕಮಿಟ್ಮೆಂಟ್ ಆಗಿರ್ತಾರೆ. ಈ ರೀತಿ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ಟೈಮ್ ಕರೆಕ್ಟಾಗಿ ಬರೋದಿಲ್ವೋ ಅವರಿಗೆ ಆರ್ಥಿಕ ಸಂಕಷ್ಟ ಸಹ ಉಂಟಾಗುತ್ತೆ. ಅವರಿಗೆ ಸಂಸಾರವನ್ನು ನಡೆಸೋದಕ್ಕೂ ಸಹ ಕಷ್ಟವಾಗುತ್ತೆ. ಇದು ಶ್ರೀಮಂತರಿಗೆ ಅನ್ವಯವಾಗೋದಿಲ್ಲ, ಯಾಕಂದರೆ ಅವ್ರಿಗೆ ದುಡ್ಡು ಇರುತ್ತೆ, ಅವ್ರಿಗೆ ಇದರ ಅವಶ್ಯಕತೆ ಏನು ಇರೋದಿಲ್ಲ. ಆದರೆ ಬಡವರಿಗೆ ಏನು ಇದನ್ನೇ ನಂಬ್ಕೊಂಡಿರ್ತಾರೆ ಅಂಥವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಕಂತುಗಳ ಹಣ ಬಾಕಿ ಇದೆಯಪ್ಪ, ಯಾವಾಗಿಂದ ಹಾಕಿಲ್ಲಪ್ಪ ಅಂತ ಅಂದರೆ ನವಂಬರು, ಡಿಸೆಂಬರ್, ನಂತರ ಜನವರಿ, ಈ 3 ತಿಂಗಳ ಹಣ ಬಾಕಿ ಇದೆ. ಅಂದರೆ ಒಟ್ಟಾಗಿ 6,000 ರೂಪಾಯಿ ಹಣ ಬಾಕಿ ಇದೆ. ಸೊ ಇದು 6,000 ರೂಪಾಯಿ ಹಣ ಒಟ್ಟಾಗಿ ಇದೇ ತಿಂಗಳಲ್ಲಿ ಹಾಕ್ತಾರಾ ಅಥವಾ ತಿಂಗಳು 2,000 ರೂಪಾಯಿ ಹಾಕ್ತಾರ, ಅಥವಾ ಒಟ್ಟಾಗಿ ಈ ತಿಂಗಳು 4,000 ಹಾಕಿ ಮುಂದಿನ ತಿಂಗಳು 2,000 ರೂಪಾಯಿ ಹಾಕ್ತಾರ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇದೆ. ಸೊ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಜನವರಿ ತಿಂಗಳಲ್ಲಿ 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವನ್ನು ಹಾಕ್ತಾರೆ, ಅಂದರೆ 16ನೇ ಕಂತಿನ ಹಣವನ್ನು ಹಾಕ್ತಾರೆ. ಇನ್ನು 10ನೇ ತಾರೀಕು ನಂತರ 17ನೇ ಕಂತಿನ ಹಣವನ್ನು ಹಾಕ್ತಾರೆ. ಒಟ್ಟಾಗಿ ಈ ತಿಂಗಳಲ್ಲಿ 4,000 ರೂಪಾಯಿ ಹಣವನ್ನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ಹಾಗಾಗಿ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ನಮಗೆ ಒಟ್ಟಾಗಿ 6,000 ರೂಪಾಯಿ ಹಣ ಬಾಕಿ ಇರುತ್ತೆ, ಆದರೆ ಈ ತಿಂಗಳಲ್ಲಿ 4,000 ರೂಪಾಯಿ ಹಣವನ್ನು ಹಾಕ್ತಾರೆ, ಮುಂದಿನ ತಿಂಗಳಲ್ಲಿ 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ಸೊ ಇದು ಒಟ್ಟಾಗಿ 4,000 ರೂಪಾಯಿ ಹಣ ಒಂದೇ ಸರಿ ಹಾಕೋದಿಲ್ಲ, ಒಂದು ವಾರದೊಳಗಡೆ 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ಆಮೇಲೆ ನೆಕ್ಸ್ಟ್ ವೀಕ್ ಅಥವಾ 10 ಡೇಸ್ ಅಥವಾ 15 ಡೇಸ್ ಒಳಗಡೆ, ಅಂದರೆ ಈ ಮಂತ್ ಒಳಗಡೆ ಇನ್ನೂ 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ಟೋಟಲ್ ಆಗಿ ಈ ತಿಂಗಳ ಒಳಗಡೆ 4,000 ರೂಪಾಯಿ ಹಣವನ್ನು ಹಾಕ್ತಾರೆ ಸ್ನೇಹಿತರೆ.